ತುಂಬ ಜನ ಫ್ರೆಂಡ್ಸ್ ಏನಾದರೂ ಕ್ರೀಮ್ ಸಜೆಸ್ಟ್ ಮಾಡು ಅಂತ ಕೇಳಿದ್ದೀರಾ. ದಟ್ಸ್ ವೈ ನಾನು ಫಸ್ಟ್ ಕೂಡ ವಿಡಿಯೋಸ್ ಮಾಡಿದ್ದೀನಿ ಈ ಕ್ರೀಮ್ ಬಗ್ಗೆ. ಇದು ಡಿ-ಟ್ಯಾನ್ ಅಂತ, ರಾಗ ಡಿ-ಟ್ಯಾನ್. ತುಂಬ ಜನ ಪ್ರೊಫೆಷ್ನಲ್ಸ್ ಯೂಸ್ ಮಾಡ್ತಾರೆ. ಒನ್ ಆಫ್ ಮೈ ಬೆಸ್ಟ್ ರಿಸಲ್ಟ್ ಇದು. ಆ್ಯಕ್ಚುಲಿ ಕ್ರೀಮ್ ಹೇಳು ಅಂತಾರಲ್ಲ, ಕ್ರೀಮ್ ಅಂದರೆ ದಿಸ್ ಈಸ್ ಆಲ್ಸೋ ಲೈಕ್ ಅ ಕ್ರೀಮ್ ಥರನೇ, ಬಟ್ ಇದು ಡಿ-ಟ್ಯಾನ್ ಮಾಡುತ್ತೆ ಫೇಸನ್ನು. ಡೈಲಿ ಹಚ್ಚೋ ಅವಶ್ಯಕತೆ ಇರಲ್ಲ. ನಾನು ಬರೀ ಇದನ್ನು ಫೇಸಿಗೆ ಹಚ್ಚಿ ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಬಟ್ ಯು ಕ್ಯಾನ್ ಯೂಸ್ ದಿಸ್ ಇಯರ್ ಆಲ್ಸೋ. ಇವ ನೆಕ್ಗೂ ಕೂಡ ಇದನ್ನು ಅಪ್ಲೈ ಮಾಡಿ. ಸ್ಟಾರ್ಟಿಂಗ್ ಸ್ವಲ್ಪ ಉರಿಯುತ್ತೆ, ಬಟ್ ನೋ ಪ್ರಾಬ್ಲಮ್. ಟ್ಯಾನಿಂಗ್ ರಿಮೂವ್ ಮಾಡಬೇಕು ಅಂದರೆ ಸ್ವಲ್ಪ ಉರಿಯುತ್ತೆ, ಅಷ್ಟೊಂದು ತೀರ ಏನಿಲ್ಲ. ಬಟ್ ನಾನು ಪಾರ್ಲರಲ್ಲಿ ಕೂಡ ಡಿ-ಟ್ಯಾನ್ ಮಾಡಿಸಿದಾಗ ಅದು ಕೂಡ ಆ ಥರನೇ ಸ್ವಲ್ಪ ಟಿಕ್ಲಿಂಗ್ ಫೀಲ್ ಆಗುತ್ತೆ ಅಷ್ಟೇ. ಇದು ತುಂಬ ಈಸಿ ಅಪ್ಲೈ ಮಾಡೋದು. ಏನಿಲ್ಲ, ಡೈರೆಕ್ಟಾಗಿ ತೊಗೊಂಡು ಒಂದು ಬ್ರಷಿಂದ ಇಲ್ಲ ಕೈಯಿಂದ ನಿಮಗೆ ಹೇಗೆ ಕಂಫರ್ಟೇಬಲ್ ಆಗುತ್ತೆ ಹಾಗೆ ನೀವು ಇದನ್ನು ಯೂಸ್ ಮಾಡ್ಬೋದು. ಏನಂದರೆ ತುಂಬ ಟ್ಯಾನಿಂಗ್ ಆಗಿರುತ್ತೆ. ನಾವು ಜಾಸ್ತಿ ಎಲ್ಲೂ ಓಡಾಡಲಿಲ್ಲ ಅಂದರೂ ಕೂಡ ಸಮ್ಟೈಮ್ ಏನಾಗುತ್ತೆ, ತುಂಬ ಹಾರ್ಶ್ ಆಗಿರೋಂತಹ ಸೂರ್ಯನ ಕಿರಣಗಳು ಬೀಳ್ತಾ ಇರೋ ಟೈಮಲ್ಲಿ ನಾವು ಆಚೆ ಈಚೆ ಹೋಗಿ ಬರ್ತೀವಿ. ಅಂಥ ಟೈಮಲ್ಲಿ ತುಂಬ ಸ್ಕಿನ್ನು ಡ್ಯಾಮೇಜ್ ಆಗಿಬಿಟ್ಟು ಡೆಡ್ ಸ್ಕಿಲ್ಸ್ ಎಲ್ಲ ಹಾಗೆ ಇರುತ್ತೆ ಫೇಸ್ ಮೇಲೆ. ಅದು ನಾರ್ಮಲ್ಲು ಫೇಸ್ ವಾಶಿಂದ ಹೋಗಲ್ಲ. ಅಂಥ ಟೈಮಲ್ಲಿ ಇದನ್ನು ಡಿ-ಟ್ಯಾನ್ ಅಂತಲೇ ಇದನ್ನು ಪ್ರೊಫೆಷ್ನಲ್ಸ್ ಯೂಸ್ ಮಾಡ್ತಾರೆ. ಸೊ ನಾನು ಇದನ್ನು ಸುಮಾರು ಆಲ್ರೆಡಿ 1 ಇಯರಿಂದನೇ ಯೂಸ್ ಮಾಡ್ತಿದ್ದೀನಿ. ಅಂದರೆ ನನಗೆ ಯಾವಾಗ ಅನಿಸುತ್ತೆ ಅಟ್ಲೀಸ್ಟ್ 1 ಮಂತಲ್ಲಿ ಒಂದ್ಸಲಿನಾದರೂ ಇದನ್ನು ಯೂಸ್ ಮಾಡ್ತೀನಿ. ಇಲ್ಲ ಎಲ್ಲೂ ಆಚೆ ಹೋಗಿಲ್ಲ ಅನ್ನೋದಾದರೆ 3 ಮಂತ್ಸಿಗೆ ಒಂದ್ಸಲ ಯೂಸ್ ಮಾಡ್ಬೋದು. ಹಾಫ್ ಆನ್ ಅವರ್ ಆದಮೇಲೆ, ಹಾಫ್ ಆನ್ ಅವರ್ ಇಲ್ಲ 15 ಮಿನಿಟ್ಸ್, ಹೌ ಎವರ್ ಯು ವಾಂಟ್, ಮ್ಯಾಕ್ಸಿಮಮ್ ಅರ್ಧ ಗಂಟೆ ಇಟ್ಕೊಂಡ್ರೆ ಇದು ಒಳ್ಳೆಯದು. ಸೊ ಅದಾದಮೇಲೆ ಸ್ಕ್ರಬ್ ಥರ ನೀವು ಇದನ್ನು ಚೆನ್ನಾಗಿ ಮಸಾಜ್ ಮಾಡಿ ನಾರ್ಮಲ್ ವಾಟರಿಂದ ಫೇಸನ್ನು ವಾಶ್ ಮಾಡಿ. ಮತ್ತು ಫೇಸ್ ವಾಶ್ನ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಏಕೆಂದರೆ ನೈಟ್ ಟೈಮು ಯಾವುದೇ ಕ್ರೀಮ್ ಅಪ್ಲೈ ಮಾಡಿದಾಗ ನೈಟ್ ಆರ್ ಮಾರ್ನಿಂಗ್ ಹವೆವರ್ ಅದಾದಮೇಲೆ ಫೇಸ್ ವಾಶ್ ಮಾಡೋದ್ರಿಂದ ಅದರದ್ದು ಏನಿರುತ್ತೆ, ಅದು ಆ್ಯಕ್ಟಿವ್ ಇಂಗ್ರೀಡಿಯೆಂಟ್ಸ್ ಏನಿರುತ್ತೆ ಅದೆಲ್ಲ ಹೋಗಿಬಿಡುತ್ತೆ. ಸೊ ಚೆನ್ನಾಗಿ ಈ ಥರ ಮಸಾಜ್ ಮಾಡಿ ನಾರ್ಮಲ್ ವಾಟರಿಂದ ಚೆನ್ನಾಗಿ ಫೇಸ್ನ ವಾಶ್ ಮಾಡಿಕೊಂಡ್ರೆ ಆಯಿತು ಅಷ್ಟೆ. Hope you can see full dead skin and tan ಏನಿತ್ತು ಅದೆಲ್ಲ ಹೋಗಿದೆ. ಇದಾದಮೇಲೆ ಎನಿ ಟೋನರ್ ಆರ್ ರೋಸ್ ವಾಟರ್ ಈ ಥರ ಸ್ಪ್ರೇ ಮಾಡಿ, ಇಲ್ವಾ ಏನಾದರೂ ಪ್ಯಾಕ್ ಇರುತ್ತಲ್ಲ ಲೈಕ್ ಕೋಲ್ಡಾಗಿ ಫೀಲ್ ಆಗೋವಂಥದ್ದನ್ನ ಯೂಸ್ ಮಾಡಿದ್ರೆ ಫೀಲ್. ಆಲ್ಮೋಸ್ಟ್ ನಾನು ಯಾವಾಗಲೂ ರೋಸ್ ವಾಟರ್ನ ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ, ಕೋಲ್ಡಾಗಿರುತ್ತೆ. ಸೊ ಅದರೊಳಗೆ ಈ ಶೀಟ್ ಮಾಸ್ಕ್ನ ಹಾಕಿಬಿಟ್ರೆ, ಇದೇನೆಂದರೆ ಅಮೆಝಾನಲ್ಲಿ ಸಿಗುತ್ತೆ. ನೀವು ಇದನ್ನು ಹಾಕ್ತಿದ್ದಂಗೆ ಪೂರ್ತಿ ವಾಟರ್ನ ಹೀರ್ಕೊಬಿಡುತ್ತೆ. ಸಿ ದಿಸ್ ಇಸ್ ನಾರ್ಮಲ್ ಶೀಟ್. ಇದರಲ್ಲಿ ರೋಸ್ ವಾಟರ್ ಒಳಗೆ ಇದನ್ನು ಹಾಕಿಬಿಟ್ರೆ ಇದು ಫುಲ್ ಈ ಥರ ಆಗಿಬಿಡುತ್ತೆ. ಓಕೆ, ಫಾರ್ ಸಮ್ ಟೈಮ್ ಸ್ವಲ್ಪ ಬರ್ನ್ ಸೆನ್ಸೇಷನ್ ಆಗ್ತಾ ಇರುತ್ತೆ. ಏಕೆಂದರೆ ಟ್ಯಾನ್ ಅಲ್ವಾ, ರಿಮೂವ್ ಆಗಿರುತ್ತೆ. ಸೊ ಬರ್ನಿಂಗ್ ಸೆನ್ಸೇಷನ್ ಸ್ವಲ್ಪ ಜಾಸ್ತಿ ಆಗ್ತಾ ಇರುತ್ತೆ. ತಲೆ ಕೆಡಿಸ್ಕೊಬೇಡಿ. ಕೋಲ್ಡ್ ವಾಟರಲ್ಲಿ ವಾಶ್ ಮಾಡಿದ್ರೆ ಇಲ್ಲ ಕೋಲ್ಡ್ ಏನಾದರೂ ಟೋನರ್ ಆರ್ ರೋಸ್ ವಾಟರ್ ಯೂಸ್ ಮಾಡಿದ್ರೆ ಸರಿ ಆಗಿಬಿಡುತ್ತೆ. ಸೊ ದಿಸ್ ಈಸ್ ಮೈ ಫೇಸ್ ಆಫ್ಟರ್ ಡಿ-ಟ್ಯಾನ್. ನಾನು ಆಲ್ಮೋಸ್ಟ್ 1 ಮಂತ್ ಆದಮೇಲೆ ಹಾಕಿದ್ದೀನಿ. ತುಂಬ ಟ್ಯಾನ್ ಆಗಿಬಿಟ್ಟಿತ್ತು.